ಅಕ್ಕ, ಇನ್ನು ಎಷ್ಟು ದಿನ ಈ ಕಣ್ಣ ಮುಚ್ಚಾಲೆ ಆಟ ಆಡ್ತೀಯ? ಯಾರ ಜೊತೆ ಆಡ್ತೀಯ ಅಕ್ಕ? ಏನು ತಮಾಷೆ ಅನ್ಕೊಂಡಿದ್ಯಾ ನೀನು? ಮಕ್ಳಿಗೆ ಸುಳ್ಳು ಹೇಳ್ಬೋದು, ಬೈದು ಬಾಯಿ ಮುಚ್ಚಿಸ್ಬೋದು. ಆದಿತ್ಯ ಭಾವ, ಮಂಜರಿ ಅಕ್ಕಂಗೆ ಸುಳ್ಳು ಹೇಳ್ತಾ ನಿಭಾಯಿಸ್ತಾ ಹೋಗ್ಬೋದು. ಆದರೆ ಅಬ್ಬೆ ಕಣ್ಣು ಹೇಗೆ ತಪ್ಪಿಸ್ತೀಯ ಅಕ್ಕ? ಅಬ್ಬೆ ಮೊಮ್ಮಗ ಅಂದರೆ ಪ್ರಾಣ ಬಿಡ್ತಾರೆ, ಮುದ್ದು ಮಾಡ್ತಾರೆ. ಅಬ್ಬೆಯಿಂದ ಮನುನ ದೂರಡಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಕ್ಕ. ಸುಳ್ಳು ಹೇಳ್ದೆ ಹೋಗಿದ್ರೆ ನನ್ನ ಮಗಳು ಇಷ್ಟೊತ್ತಿಗೆ ಬದುಕ್ತಿರ್ಲಿಲ್ಲ ಶಶಿ. ಅವತ್ತೇ ಸತ್ತು ಹೋಗ್ತಿದ್ಲು. ಗಂಡು ಮಗು ಅಂತ ಹೇಳಿದ್ದಕ್ಕೆ ಇನ್ನೂ ಜೀವಂತವಾಗಿದ್ದಾಳೆ. ನನಗೆ ಹುಟ್ಟಿದ ಗಂಡು ಮಗು ಅಂತ ಹೇಳಿದ್ರೆ ಯಾರು ಏನೂ ಮಾಡಲ್ಲ, ಬಾರಿಸ್ತಾರ ಅಂತ ಸುಮ್ಮನೆ ಆಗ್ತಾರೆ, ತೊರೆ ಅಂತ ದೂರ ಇರ್ತಾರೆ ಅನ್ಕೊಂಡೆ. ಆದರೆ ಹಾಗಾಗ್ಲಿಲ್ಲ ಶಶಿ. ತೊರೆ ಅನ್ನೋ ಪಟ್ಟನೆ ಅವಳ ಅಪಾಯಕ್ಕೆ ತಳ್ತಿದೆ. ಪಾಯಸದಲ್ಲಿ ವಿಷ ಹಾಕಿದ್ರು, ಮನೆಯಿಂದಲೇ ಎತ್ಕೊಂಡು ಹೋದ್ರು. ನನ್ನ ಮಗಳನ್ನ ನಾನು ಕಳ್ಕೊಂಡ್ಬಿಡ್ತಿದ್ದೆ ಶಶಿ. ನನ್ನ ಮಗು ನನ್ನ ಕೈ ತಪ್ಪು ಹೋಗ್ತಿದ್ಲು, ಕಳ್ಕೊಂಡ್ಬಿಡ್ತಿದ್ದೆ ಇವಳನ್ನ. ಹೊರಗೆ ನೋಡಿದ್ಯಾ ಏನ್ ಸಂಭ್ರಮ, ಏನ್ ಖುಷಿ? ಯಾಕೆ ಹೇಳು? ಅಪ್ಪಾಜಿ ಸತ್ ಹೋದ್ರು ಅಂತ. ಆದ್ರೆ ಮನು ಬದುಕಿರೋದೇ ಅವರಿಂದ. ಇನ್ನೊಂದು ಸತ್ಯ ಗೊತ್ತಾ ನಿಂಗೆ? ಅಪ್ಪಾಜಿ ಕೈಯಲ್ಲಿ ಮನು ಇದ್ದುದು ಸ್ವಲ್ಪ ಹೊತ್ತು ಮಾತ್ರ. ಆದ್ರೆ ಮನು ಹೆಣ್ಣು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಈ ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿ ಇತ್ತು ಅವ್ರಿಗೆ, ಅಂತ ದೊಡ್ಡ ಮನಸ್ಸು ಇತ್ತು. ಅಷ್ಟು ದೊಡ್ಡ ಮನಸ್ಸಿಲ್ಲಿ ಯಾರಿಗೂ ಇಲ್ಲ ಶಶಿ. ನಾನೇನ್ ಮಾಡ್ಲಿ ಈಗ? ನನಗೇನು ಹೊಳಿತಾ ಇಲ್ಲ. ಮನು ಯಾರ ಕೈಗಾದ್ರೂ ಹೋದ್ರೆ ಸತ್ಯ ಗೊತ್ತಾಗೇ ಆಗತ್ತೆ. ಸತ್ಯ ಗೊತ್ತಾದ್ರೆ ಅಬ್ಬೆಗೆ ಹೇಳೇ ಹೇಳ್ತಾರೆ. ಆದ್ರೆ ಮೂರನೇ ಹೆಣ್ಮಗು ಈ ಮನೇಲಿ ಇರೋದನ್ನ ಅಬ್ಬೆ ಯಾವತ್ತೂ ಸಹಿಸ್ಕೊಳ್ಳಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್